ನಮಸ್ತೆ, ಎಲ್ಲರಿಗೂ ಆಚಾರ್ಯ ಸಂಸ್ಥೆಗೆ ಸ್ವಾಗತ. ಈ ಒಂದು ಸಂಚಿಕೆಯ ಒಂದು ವಿಶಿಷ್ಟತೆ ಏನು ಅಂದ್ರೆ, ಇವತ್ತು ಯಾಕೆ ಈ ಸಂಚಿಕೆಯನ್ನು ಮಾಡ್ತಾ ಇದೀವಿ ಅಂದ್ರೆ, ನಾವು ಕೆಲವು ದಿನಗಳ ಹಿಂದೆ ಏನಾಗಿತ್ತು, KS ಮೇನ್ಸ್ ಗೆ ಸಂಬಂಧಪಟ್ಟಂತ ಹಿಸ್ಟ್ರಿ ಮತ್ತೆ ಕಲ್ಚರಲ್ ಹೆರಿಟೇಜ್ ಅನ್ನೋ ಒಂದು ಇಂಗ್ಲಿಷ್ ಪುಸ್ತಕವನ್ನು ನಾವು ಆಚಾರ್ಯ ಸಂಸ್ಥೆಯಿಂದ ಬಿಡುಗಡೆಯನ್ನ ಮಾಡಿದ್ವಿ. ಆದರೆ ಇದೇ ಏನಾಗಿತ್ತು, ಇಂಗ್ಲಿಷ್ ಮೀಡಿಯಂದಲ್ಲಿ ಇತ್ತು. ಇವಾಗ ಏನಾಯ್ತು, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೂ ಕೂಡ ಯಾವುದೇ ವಿಷಯದ ಕೊರತೆ ಇರಬಾರ್ದು ಅನ್ನೋದಕ್ಕೋಸ್ಕರ ಏನಾಗಿತ್ತು ಅಂದ್ರೆ, ಇವತ್ತು ನಾವೇನ್ ಮಾಡಿದೀವಿ ಅಂದ್ರೆ KS ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ ಪುಸ್ತಕವನ್ನ ಬಿಡುಗಡೆ ಮಾಡಿದೆ. ಈ ಒಂದು ಪುಸ್ತಕ ಏನಿದೆ ಆಚಾರ್ಯ ಸಂಸ್ಥೆಯಲ್ಲಿ ಲಭ್ಯವಿದೆ. ಆದ್ರೆ ನೀವು ಕೇಳ್ಬೋದು, ಇವಾಗ ಏನಂತ ಕೇಳ್ತೀರಾ, ಸರ್ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಹಲವಾರು ಪುಸ್ತಕಗಳು ಇದಾವೆ ಇವಾಗ ಮಾರುಕಟ್ಟೆಯಲ್ಲಿ, ಆದ್ರೆ ಈ ಪುಸ್ತಕದ ಒಂದು ವೈಶಿಷ್ಟ್ಯತೆ ಏನು? ಆದ್ರೆ ಈ ಬೇರೆ ಬೇರೆ ಪುಸ್ತಕಗಳನ್ನ ತಗೊಂಡಾಗ ಏನಾಗಿದೆ ಅಂದ್ರೆ, ಅಲ್ಲಿ ಪೊಲಿಟಿಕಲ್ ಹಿಸ್ಟ್ರಿ ಇರುತ್ತೆ, ಇಲ್ಲ ಕದಂಬರೆಯಿಂದ ಹಿಡಿದು ಕರ್ನಾಟಕ ಏಕೀಕರಣವರೆಗೂ ಮಾತ್ರ ಏನಾಗಿದೆ ಅಲ್ಲಿ ನಿಮಗೆ ವಿಷಯ ಸಿಗುತ್ತೆ. ಆದ್ರೆ ಈ ಪುಸ್ತಕದಲ್ಲಿ ಏನಿದೆ ಅಂದ್ರೆ, ನಮ್ಗೆ ಏನು ಫಸ್ಟ್ ಪೇಪರ್ ಮತ್ತೆ ಸೆಕ್ಷನ್ 1 ಅಲ್ಲಿ ಎಷ್ಟು 6 ಯೂನಿಟ್ಸ್ ಏನಿದೆ ಅಲ್ಲ, ಆ 6 ಯೂನಿಟ್ ಸಬ್ ಟಾಪಿಕ್, ಪ್ರತಿಯೊಂದು ಸಬ್ ಟಾಪಿಕ್ ಮೇಲೆ ಏನಾಗುತ್ತೆ ನಿಮ್ಗೆ ಇಲ್ಲಿ ವಿಷಯ ಸಿಗುತ್ತೆ. ಸಬ್ ಟಾಪಿಕ್ಸ್ ಯಾವ ತರ ಅಂದ್ರೆ, ಉದಾಹರಣೆ ತಗೊಳ್ಳಿ ನೀವು. ಫಸ್ಟ್ ಟಾಪಿಕ್ ಏನಿದೆ, ಡಿಫರೆನ್ಸ್ ಬಿಟ್ವೀನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂಡ್ ವೇದಿಕ್ ಸಿವಿಲೈಸೇಷನ್. ಸಿಂಧು ಕಣಿವೆ ನಾಗರಿಕತೆ ಮತ್ತು ವೇದಿಕ್ ನಾಗರಿಕತೆ ಮಧ್ಯೆ ಇದ್ದಂತಹ ಒಂದು ವ್ಯತ್ಯಾಸಗಳು. ಇದು ಪ್ರಶ್ನೆ ಕೂಡ ಬಂದಿದೆ. ಅದು ಆಗಿರ್ಬೋದು, ಮೊಘಲ್ ಪೇಂಟಿಂಗ್ಸ್ ಆಗಿರ್ಬೋದು, ಅಜಂತಾ ಫ್ರೆಸ್ಕೋ ಪೇಂಟಿಂಗ್ಸ್ ಆಗಿರ್ಬೋದು, ಕೆಥಡ್ರಲ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಅದ್ರ ಜೊತೆಗೆ ಹಲವಾರು ಧರ್ಮಗಳ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡ್ತೀವಿ. ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಇರ್ಬೋದು, ಸಿಖಿಸಂ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು. ಅಲ್ಲಿ ಕೆಲವೊಂದು ಸಬ್ ಟಾಪಿಕ್ಸ್ ಇದಾವೆ. ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಇದೆ, ರೋಮನ್ ಕ್ಯಾಥೋಲಿಕ್ ಚರ್ಚ್ ಅಂತ ಇರುತ್ತೆ, ಪ್ರೊಟೆಸ್ಟ್ ಅಂತ ಇರುತ್ತೆ, ಅದು ಸ್ಟ್ರಕ್ಚರ್ ಏನಿದೆ, ಇದ್ರ ಪ್ರತಿಯೊಂದು ಸಬ್ ಟಾಪಿಕ್ಸ್. ಅದಾದ್ಮೇಲೆ ಸೆಕ್ಷನ್ 2 ಬರುತ್ತೆ ನಿಮ್ಗೆ ಅಲ್ಲಿ, ಯಾವುದು ಹೌದಾ, ಇಮ್ಯಾನ್ಸಿಪೇಷನ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್, 2 ನೇಷನ್ ಥಿಯರಿ, ದ್ರಾವಿಡ ಮೂವ್ಮೆಂಟ್, ಹಿಂದುತ್ವ ಅಂಡ್ ಪ್ಯಾಟ್ರಿಯಾಟಿಸಮ್. ಈ ಪ್ರತಿಯೊಂದು ಸಬ್ ಟಾಪಿಕ್ ಮೇಲೆ ಏನಾಗುತ್ತೆ ನಿಮಗೆ ಈ ಪುಸ್ತಕದಲ್ಲಿ ವಿಷಯ ಸಿಗುತ್ತೆ. ಅದೇ ಈ ಪುಸ್ತಕದ ಒಂದು ವೈಶಿಷ್ಟ್ಯತೆ. ನೀವು ಬೇರೆ ಬೇರೆ ಪುಸ್ತಕವನ್ನು ಓದುವಂತಹ ಒಂದು ಯಾವುದೇ ರೀತಿಯ ಅವಶ್ಯಕತೆ ಬರೋದೇ ಇಲ್ಲ. ಈ ಒಂದು ಪುಸ್ತಕವನ್ನು ಓದಿದ್ರೆ ಪ್ರತಿಯೊಂದು ಸಬ್ ಟಾಪಿಕ್ ಮೇಲೆ ನಿಮ್ಗೆ ಏನಾಗುತ್ತೆ, ಅವ್ರು 10 ಮಾರ್ಕ್ಸಿಗೆ ಕೇಳಿ, ಇಲ್ಲ 12 ಮಾರ್ಕ್ಸಿಗೆ ಕೇಳಿ, ಇಲ್ಲ 15 ಮಾರ್ಕ್ಸಿಗೆ ಕೇಳಿ, ಸಂಪೂರ್ಣವಾಗಿ ನಿಮ್ಗೆ ಏನಾಗುತ್ತೆ ವಿಷಯದಲ್ಲಿ ಸಿಗುತ್ತೆ ನಿಮ್ಗೆ. ಇದೇ ಅದಕ್ಕೆ ನಾವೇನ್ ಹೇಳ್ತಾ ಇದ್ದೇವೆ, ಮಲ್ಟಿಪಲ್ ಸೋರ್ಸಸ್ ಓದುವಂತ ಅವಶ್ಯಕತೆ ನಿಮ್ಗೆ ಇಲ್ಲ ಏನಾಗುತ್ತೆ, ಬರುವುದಿಲ್ಲ. ಈ ಒಂದು ಪುಸ್ತಕ ಏನಾದ್ರು ನೀವು ಆಚಾರ್ಯ ಸಂಸ್ಥೆಗೆ ಭೇಟಿ ನೀಡಿ ಇಲ್ಲಿ ಕೂಡ ನೀವು ಬಾಯ್ ಮಾಡ್ಬೋದು, ಇಲ್ಲ ವೆಬ್ಸೈಟ್ ಕೂಡ ನೀವು ಏನ್ ಮಾಡ್ಬೋದು, ವಿಸಿಟ್ ಮಾಡಿ ಅಲ್ಲಿ ಕೂಡ ಬಾಯ್ ಮಾಡ್ಬೋದು. ಇಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನ ತಗೊಳ್ಳೋಣ. ಅಂದ್ರೆ ಈ ಬುಕ್ ಯಾಕೆ ನೀವು ತಗೊಳ್ಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಅಂತ. ಆಚಾರ್ಯ ಸಂಸ್ಥೆ ಏನ್ ಮಾಡ್ತಾ ಇದೆ ಅಂದ್ರೆ, KS ಮೇನ್ಸ್ ಗೆ ಸಂಬಂಧಪಟ್ಟಂತೆ ಸಂಕಲ್ಪ ಅಂತ ಹೇಳ್ಬಿಟ್ಟು ಒಂದು ಟೆಸ್ಟ್ ಸೀರೀಸ್ ಕೂಡ ಅವ್ರು ನಡೆಸ್ತಾ ಇದ್ದಾರೆ. ಆ ಟೆಸ್ಟ್ ಸೀರೀಸ್ ಅಲ್ಲಿ ಅವರೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ, ಸಂಪೂರ್ಣ ಕ್ರಾಂತಿ ಸಂಪೂರ್ಣ ಕ್ರಾಂತಿ ಪರಿಕಲ್ಪನೆ ಕಲ್ಪನೆ ಮೂಲಕ ಜಯಪ್ರಕಾಶ್ ನಾರಾಯಣ್ ರವ್ರು ಏನ್ ಮಾಡಿದ್ರು, ಸಮಾಜದಲ್ಲಿ ಸಮಗ್ರ ಪರಿವರ್ತನೆ ಅಂದ್ರೆ ಪ್ರತಿಯೊಂದು ಆಯಾಮದಲ್ಲೂ ಪ್ರತಿಯೊಂದು ಸೆಕ್ಟರ್ ವಲಯಗಳಲ್ಲಿ ಏನಾಗ್ಬೇಕು, ಬದಲಾವಣೆ ಆಗ್ಬೇಕು, ಪರಿವರ್ತನೆ ಗುರಿಯನ್ನು ಹೊಂದಿದ್ದರು ಚರ್ಚಿಸಿ. ಎಷ್ಟು ಮಾರ್ಕ್ಸ್ ಕೇಳಿದರೆ, 15 ಅಂಕಗಳಿಗೆ ಕೇಳಿದ್ರು. ಅಂದ್ರೆ 250 ಪದಗಳಲ್ಲಿ ನಾವು ಏನ್ ಮಾಡ್ಬೇಕು, ಇದನ್ನ ಉತ್ತರವನ್ನ ನೀಡಬೇಕು. ಆದ್ರೆ ಸಮಗ್ರ ಪರಿವರ್ತನೆ ಅಂದ್ರೆ ಹೇಗೆ, ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಈಗ ಮಾಡಲ್ ಆನ್ಸರ್ ಕೂಡ ಕೊಟ್ಟಿದ್ದಾರೆ. ಸಿನಾಪ್ಸಿಸ್ ಅಂತ ನಮ್ಮ ಮಾದರಿ ಉತ್ತರ ಅಂತ ನಾವೇನ್ ಕರಿ, ಅದನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಭಾರತದ ಆರ್ಥಿಕತೆಯಲ್ಲಿ 1974ರಲ್ಲಿ ಏನಾಗಿತ್ತು, ದಶಕದಲ್ಲಿ ಏನಾಗಿತ್ತು, ಹಣದುಬ್ಬರ, ಇನ್ಫ್ಲೇಷನ್ ಅಂತ ಕರಿತೀವಿ, ಅದು ಇತ್ತು, ನಿರುದ್ಯೋಗ ಇತ್ತು, ಈ ರೀತಿಯಾದಂತ ಕೆಲವೊಂದು ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳನ್ನು ನಿವಾರಿಸಲು ಜಯಪ್ರಕಾಶ್ ನಾರಾಯಣ್ ರವರು ಏನ್ ಮಾಡಿದ್ರು, ಇವಾಗ ಸಂಪೂರ್ಣ ಕ್ರಾಂತಿ ಅನ್ನೋ ಒಂದು ಪರಿಕಲ್ಪನೆಯನ್ನು ನೀಡ್ತಾರೆ. ಆದ್ರೆ ಆ ಆಯಾಮಗಳು ಯಾವುದು ಅನ್ನೋದು ಬೇಕಲ್ವಾ. ಇಲ್ಲಿ ಆಯಾಮಗಳು ಯಾವುದಿದೆ, ಆರ್ಥಿಕವಾಗಿ ಇರಬಹುದು, ನಿರುದ್ಯೋಗ ಇದೆ, ಹಣದುಬ್ಬರ ಇದೆ. ಆ ಹಣದುಬ್ಬರ ಮತ್ತು ನಿರುದ್ಯೋಗವನ್ನು ನೀವು ಹೇಗೆ ನಿವಾರಣೆ ಮಾಡಬೇಕು ಅನ್ನೋದನ್ನು ಕೂಡ ಅವರು ಅಲ್ಲಿ ತಿಳಿಸ್ಕೊಡ್ತಾರೆ. ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ. ಅಂದ್ರೆ ಅವರು ಸಮಾಜದಲ್ಲಿ ಮಾತ್ರ ಅಲ್ಲ, ವ್ಯಕ್ತಿಗತವಾಗಿ ಕೂಡ ಬದಲಾವಣೆಗಳಾದಾಗ ಮಾತ್ರ ಏನಾಗುತ್ತೆ, ಒಂದು ಸಮಗ್ರವಾದಂತಹ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಅಂತ ತಿಳಿಸ್ಕೊಡ್ತಾರೆ. ಇದನ್ನ ಈ ತರ ಬರೆದ್ಬಿಟ್ಟು ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಇವಾಗ ಈ 7 ಆಯಾಮಗಳು ಏನಿದಾವಲ್ಲ, ಈ 7 ಆಯಾಮಗಳನ್ನ ಏನ್ ಮಾಡ್ಬೇಕು, ಅಲ್ಲಿ ವಿವರಣೆಯನ್ನ ನೀಡಬೇಕು. ಇನ್ನೊಂದು, ನಾವು ಕೆಲವೊಂದು ವಿದ್ಯಾರ್ಥಿಗಳು ಏನ್ ತಪ್ಪನ್ನ ಮಾಡ್ತಾರೆ ಅಂದ್ರೆ, ಆ ಆಯಾಮಗಳನ್ನ ಬರೆದ್ಬಿಟ್ಟು ಅಷ್ಟೇ ಬಿಟ್ಟು ಬಿಡ್ತಾರೆ. ಆದ್ರೆ ಅದನ್ನ ವಿವರಣೆ ಕೊಡ್ಬೇಕು. ಯಾಕಂದ್ರೆ 15 ಮಾರ್ಕ್ಸ್ ಇದ್ದಂತ ಒಂದು ಪ್ರಶ್ನೆ ಇದು. ಸಾಮಾಜಿಕ ಮೊದಲನೇ ಆಯಾಮ ಇರುತ್ತಾನೆ. ಇಲ್ಲಿ ಸಂಪೂರ್ಣ ಕ್ರಾಂತಿ ಸಾಮಾಜಿಕ ಆಯಾಮದ ಮುಖ್ಯ ಉದ್ದೇಶ ಸಮಾಜದಲ್ಲಿರುವ ಜಾತಿ ಪದ್ಧತಿ ಅಂದ್ರೆ ಕೆಲವೊಂದು ಏನಾಯ್ತು, ಸ್ವತಂತ್ರ ನಂತರದ ಏನಾಗಿತ್ತು, ಕೆಲವೊಂದು ಪದ್ಧತಿಗಳು
ರೀತಿ ಅಂತ ನಾವೇನ್ ಕರಿತೀವಲ್ಲ ಅದು ಕಂಟಿನ್ಯೂ ಆಗಿತ್ತು, ಹಂಗೆ ಮುಂದುವರೆದಕ್ಕೆ ಬಂದಿತ್ತು. ಅಸ್ಪೃಶ್ಯತೆ ಇರ್ಬೋದು, ವರದಕ್ಷಿಣೆ ಪದ್ಧತಿ ಇರ್ಬೋದು, ಕೆಲವೊಂದು ಅನಿಷ್ಟ ಪದ್ಧತಿಗಳಂತ ನಾವೇನ್ ಕರಿತಾ ಇದ್ವಲ್ಲ, ಆ ಅನಿಷ್ಟ ಪದ್ಧತಿಗಳೇನಾಗಿತ್ತು ಇನ್ನು ಸಮಾಜದಲ್ಲಿ ಕೆಲವೊಂದ್ ಕಡೆ ಏನಾಗ್ತಿತ್ತು ಕಾಣ ಸಿಗ್ತಾ ಇತ್ತು. ಆ ಒಂದು ಕೆಲವೊಂದು ಸಮಸ್ಯೆಗಳ ವಿರುದ್ಧ ಹೋರಾಡ್ಲಿಕ್ಕೆ ಅವ್ರು ಏನ್ ಮಾಡಿದ್ರು, ಈ ರೀತಿಯಾದಂತ ಸಮಾಜದಲ್ಲಿ ಏನಾಗ್ಬೇಕು, ಕೆಲವೊಂದು ಬದಲಾವಣೆಗಳಾಗ್ಬೇಕಂತ ತಿಳಿಸ್ಕೊಡ್ತಾರೆ. ಅದಾದ ನಂತರ ಆರ್ಥಿಕವಾಗಿ ಏನ್ ಬದಲಾವಣೆ ಆಗ್ಬೇಕಂತ ಕೂಡ ಅವ್ರು ಏನ್ ಮಾಡಿದರೆ ತಿಳಿಸಿ ಹೇಳ್ತಾರೆ. ಇಲ್ಲಿ ಬಡತನ, ಆರ್ಥಿಕ ಅಸಮಾನತೆಗಳನ್ನ ನೀವೇನ್ ಮಾಡ್ಬೇಕು, ನಿವಾರಣೆ ಮಾಡ್ಬೇಕು. ಹೇಗೆ ನಿವಾರಣೆ ಮಾಡ್ಬೇಕು? ಫಾರ್ ಎಕ್ಸಾಂಪಲ್ ಏನ್ ಹೇಳ್ತಾರೆ ಅವರು, ವಿಕೇಂದ್ರೀಕರಣ ವ್ಯವಸ್ಥೆ, ಡಿಸೆಂಟ್ರಲೈಸ್ ಅಂತ ಕರಿತೀವಿ ನಾವು. ಪಂಚಾಯತ್ ರಾಜ್ ಓದ್ತೀವಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಇನ್ನೆಲ್ಲ ಓದ್ತೀವಿ. ಆ ರೀತಿಯಾದಂತಂದ್ರೆ ಪ್ರತಿಯೊಂದು ಹಂತದಲ್ಲೂ ಒಬ್ಬ ವ್ಯಕ್ತಿ ಯಾವುದೇ ಸ್ಥಾನದಲ್ಲಿ ಇಲ್ಲಿ ಅವನಿಗೆ ಏನಾಗ್ಬೇಕು, ಸವಲತ್ತುಗಳು ಸಿಗಬೇಕು, ಅವಕಾಶಗಳು ಸಿಗಬೇಕು. ಅವಾಗ ಮಾತ್ರ ಏನಾಗುತ್ತೆ, ಸಂಪೂರ್ಣವಾದಂತ ಬದಲಾವಣೆ ತರಲಿಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ಕೊಡ್ತಾರೆ. ಅದಾದ ನಂತರ ಏನಿದೆ, ರಾಜಕೀಯವಾಗಿ ಕೂಡ ಏನಾಗಬೇಕು, ಕೆಲವೊಂದು ಬದಲಾವಣೆಗಳಾಗ್ಬೇಕಂತ ಹೇಳ್ತಾರೆ. ಅಂದ್ರೆ ಆಗಿನ ಕಾಲಘಟ್ಟದಲ್ಲಿ ಇದ್ದಂತ ಕೆಲವೊಂದು ರಾಜಕೀಯ ವ್ಯವಸ್ಥೆಗಳು ಏನ್ ಮಾಡಿದ್ರೆ ಟೀಕೆ ಮಾಡ್ತಾರೆ ಅವರು. ನಾವೇನೋ ಇವತ್ತು ನಮ್ಮ ಒಂದು ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸಿ ಬಿಡ್ತೀವಿ, ಆದ್ರೆ ಅವ್ರು ಯಾವ ರೀತಿಯಾದ ಜವಾಬ್ದಾರಿ ಇರಬೇಕು, ಅವ್ರಿಗೆ ಯಾವ ರೀತಿಯಾದಂತ ಹೊಣೆಗಾರಿಕೆಯನ್ನು ಅವ್ರು ತಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ಅವ್ರು ಏನ್ ಮಾಡಿದ್ದಾರೆ ತಿಳಿಸ್ಕೊಡ್ತಾರೆ. ಈ ರೀತಿಯಾಗಿ ಪ್ರತಿಯೊಂದು ಆಯಾಮಗಳನ್ನ ಅವ್ರು ಏನ್ ಮಾಡಿದ್ದಾರೆ ಇಲ್ಲಿ ತಿಳಿಸ್ತಾ ಬರ್ತಾರೆ. ಈ ರೀತಿಯಾಗಿ ಎಕ್ಸ್ಪ್ಲೇಷನ್ ಇರು. ಸಾಂಸ್ಕೃತಿಕವಾಗಿ ಏನು ಬದಲಾವಣೆಗಳಾಗ್ಬೇಕಂತ ಇಲ್ಲಿ ಹೇಳ್ತಾರೆ ಅವರು. ಜೆಪಿನ ದೃಷ್ಟಿಯಲ್ಲಿ ಸಂಸ್ಕೃತಿಗೆ ವಿಶಾಲವಾದ ಸಾಮರ್ಥ್ಯ ಇದೆ. ಅಂದರೆ ಇನ್ನೊಂದು ನೋಡಿ, ನೀವು ನೋಡ್ಬೋದು, ಬೇರೆ ಬೇರೆ ಸಿಂಧು ಕಡೆ ನಾಗರಿಕತೆ ಇರಬೇಕಾದ್ರೆ ಅದರ ಸಮಕಾಲೀನಂತ ಈಜಿಪ್ಟ್ ಇತ್ತು, ಚೈನೀಸ್ ಇತ್ತು, ಬೇರೆ ಇರುತ್ತೆ. ಆದ್ರೆ ನಮ್ಮ ಸಂಸ್ಕೃತಿ ಏನಾಯ್ತು, ದೀರ್ಘಕಾಲವರೆಗೆ ಏನಾಗಿದೆ, ಇವಾಗ ನಡ್ಕೊಂಡ್ ಬಂದಿದೆ. ಯಾಕೆ? ನಮ್ಮ ಸಂಸ್ಕೃತಿ ಅಷ್ಟೊಂದು ಬಲವಾಗಿದೆ. ಅವರ ಸಂಸ್ಕೃತಿ ದೃಷ್ಟಿಕೋನವನ್ನು ಬದಲಾಯಿಸಬೇಕಂದ್ರೆ ಕಲ್ಪನೆ ಹೊಂದಿದ್ದರು. ಅಂದರೆ ಅಹಿಂಸೆಯಿಂದ ಇರಬೇಕು. ಇವಾಗ ನೋಡ್ತೀವಿ ಸಮಾಜದಲ್ಲಿ ನಾವು ಸಾಮರಸ್ಯ ಅನ್ನೋದೇನಾಗ್ತಾ ಇದೆ, ಕೆಲವೊಂದ್ ಕಡೆ ದಂಗೆಗಳಾಗ್ತಾ ಇರುತ್ತೆ, ಹೇಟ್ ಸ್ಪೀಚ್ ಅಂತ ಓದ್ತೀವಿ. ಅಹಿಂಸೆ ಅಂದರೆ ಎಲ್ಲರೂ ಸಮಾಜದಲ್ಲಿ ಸಾಮರಸ್ಯದಿಂದ ಬಾಳ್ವೆಯನ್ನ ಮಾಡಿದಾಗ ಏನಾಗುತ್ತೆ, ಒಂದು ಸಮಾಜ ಅನ್ನೋದು ಸೃಷ್ಟಿಯಾಗತ್ತೆ, ದೇಶ ಅನ್ನೋದು ಏನಾಗುತ್ತೆ ಬಲವಾಗಿರುತ್ತೆ ಅಂತ ಅವ್ರು ತಿಳಿಸ್ಕೊಡ್ತಾರೆ. ಅದಾದ ನಂತರ ಬೌದ್ಧಿಕವಾಗಿ ಅಂದರೆ ನೀವು ಆರ್ಥಿಕವಾಗಿ ಸಮಾಜದಲ್ಲಿ ಏನೇ ಬದಲಾವಣೆಗಳು ತಗೊಂಡ್ಬನ್ನಿ, ಆದರೆ ನಾವು ನೋಡುವಂತ ದೃಷ್ಟಿ, ನಮ್ಮ ಯೋಚನಾ ಶಕ್ತಿಗಳ ಬದಲಾವಣೆಗಳಾದಾಗ ಮಾತ್ರ ಏನಾಗುತ್ತೆ, ಸಮಾಜದಲ್ಲಿ ಒಂದು ಸಮಗ್ರ ಒಂದು ಪರಿವರ್ತನೆ ಆಗುತ್ತೆ. ಉದಾಹರಣೆ ತಗೊಳ್ಳಿ, ನೀವು ಕಸ ಇಲ್ಲಿ ಎಸಿಬೇಡಿ ಅಂತ ಹೇಳ್ತಾರೆ, ನಾವೇನ್ ಮಾಡ್ತೀವಿ, ಹೋಗ್ಬಿಟ್ಟು ಅಲ್ಲೇ ಕಸ ಎಸೆಯೋದು. ಇಲ್ಲಿ ಉಗುಳಬೇಡಿ ಅಂತ ಹೇಳ್ತಾರೆ, ಅಲ್ಲೇ ಉಗುಳೋದು. ಅಂದ್ರೆ ನಾವು ಮುಂಚೆ ನಾವು ಸ್ಕೂಲಲ್ಲೆಲ್ಲ ಓದಿರ್ತೀವಿ, ಮನೆಯೊಂದು ಶುಚಿಯಾಗಿದ್ದರೆ ಸಮಾಜ ಶುಚಿಯಾಗಿರುತ್ತೆ ಅಂತ. ಅಂದ್ರೆ ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳಾದಾಗ ಏನಾಗುತ್ತೆ, ಸಮಾಜದಲ್ಲಿ ಆ ಬದಲಾವಣೆಗಳನ್ನ ನಾವು ನೋಡ್ತೀವಿ. ಗಾಂಧೀಜಿಯವರು ಕೂಡ ಹೇಳಿದ್ರು, ಬದಲಾವಣೆಯನ್ನು ನೀವು ಕಾಣಬೇಕಂದ್ರೆ ಮೊದಲು ಯಾರ ಬದಲಾವಣೆ ಆಗ್ಬೇಕು, ನಾವುಗಳು ಬದಲಾವಣೆ ಆಗಬೇಕು, ವ್ಯಕ್ತಿಗತವಾಗಿ ಬದಲಾವಣೆ ಆಗ್ಬೇಕು ಅಂತ ಕೂಡ ಅವರು ಇಲ್ಲಿ ಹೇಳಿದ್ದಾರೆ. ಅದಾದ ನಂತರ ಆಧ್ಯಾತ್ಮಿಕವಾಗಿ ಕೂಡ ಏನ್ ಮಾಡ್ಬೇಕು, ಕೆಲವೊಂದು ಬದಲಾವಣೆಗಳಾಗ್ಬೇಕು ಅಂತ ಇಲ್ಲಿ ಏನ್ ಮಾಡಿದರೆ ಆಚಾರ್ಯ ಸಂಸ್ಥೆ ಏನ್ ಮಾಡಿದೆ, ಈ ರೀತಿಯಾದಂತಹ ಒಂದು ಮಾದರಿ ಉತ್ತರವನ್ನ ನೀಡಿದೆ. ಆದರೆ ನಾವಿಲ್ಲಿ ಮಾದರಿ ಉತ್ತರವನ್ನು ನೀಡಿದಾಗ ನಿಮಗೆ ಏನಾಗುತ್ತೆ, ಈ ಪುಸ್ತಕದಲ್ಲಿ ಏನಾಗುತ್ತೆ ಅದೇ ಕಂಟೆಂಟ್ ಏನಾಗಿದೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಇಲ್ಲಿ ಪೀಠಿಕೆ ಬರೆಯೋದಕ್ಕೂ ನಿಮ್ ತೊಂದರೆ ಇಲ್ಲ, ಉಪಸಂಹಾರ ಬರೆಯೋದಕ್ಕೂ ತೊಂದರೆ ಇಲ್ಲ. ಪ್ರತಿಯೊಂದು ಆನ್ಸರ್ ಫಾರ್ಮೆಟ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಇದು ಸಿಗುತ್ತೆ. ಅಂದ್ರೆ ಒಂಥರ ರೆಡಿಮೇಡ್ ಫುಡ್ ಅಂತ ನಾವೇನ್ ಕರಿತೀವಲ್ಲ ಆ ತರ. ಇಲ್ಲಿ ನೀವು ಇದನ್ನ ನೋಡ್ಬೋದು, ಸಂಪೂರ್ಣ ಕ್ರಾಂತಿ ಅಂತ ಹೇಳ್ಬಿಟ್ಟು ಇದೇ ಪುಸ್ತಕದಲ್ಲಿದೆ. ಅದು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವರು, ನೋಡಿ ಇಲ್ಲಿ ಏನಂತಾರೆ, ಸಂಪೂರ್ಣ ಕ್ರಾಂತಿಯ ಪರಿಕಲ್ಪನೆ ಏನಾಗಿದೆ, ಸರ್ವೋದಯ ಹಂತದಿಂದ, ಅಂದ್ರೆ ಸರ್ವೋದಯ ಅಂತ ಅವ್ರು ಏನ್ ಪ್ರಾರಂಭ ಮಾಡ್ತಾರೆ, ಆ ಒಂದು ಹಂತದಿಂದ ಹೊರಹೊಮ್ಮಿದ್ದೇ ಯಾವುದು, ಸಂಪೂರ್ಣ ಕ್ರಾಂತಿ. ಯಾಕೆ ಪ್ರಾರಂಭ ಮಾಡಿದ್ರು, 1974 ಬಿಹಾರದಲ್ಲಿ ಅವ್ರು ಏನ್ ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ ಈ ಸಂಪೂರ್ಣ ಕ್ರಾಂತಿ ಅನ್ನೋದು. ಯಾಕೆ? ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದಿರ್ಬೋದು, ಬಡತನ ರೇಖೆಗಿಂತ ಎಲ್ಲರಿಗೂ ಏನಾಗಬೇಕು, ಆ ಸೌಲಭ್ಯ ಸಿಗ್ಲಿ. ಆ ಬಡತನ ರೇಖೆಗಿಂತ ಜನ ಏನ್ ಮಾಡ್ಬೇಕು, ಆ ಬಡತನ ರೇಖೆಗಿಂತ ಹೊರಗಡೆ ಬರಬೇಕು ಅನ್ನೋದನ್ನ ಅವ್ರು ಏನ್ ಮಾಡ್ತಾರೆ, ಅದಕ್ಕೋಸ್ಕರ ಈ ಸಂಪೂರ್ಣ ಕ್ರಾಂತಿಯನ್ನ ಪ್ರಾರಂಭ ಮಾಡಿದ್ರು ಅವರು. ಆಯಾಮಗಳು 7 ಆಯಾಮಗಳನ್ನು ನೀಟಾಗಿ ಇಲ್ಲಿ ಏನ್ ಮಾಡಿದೀನಿ, ನಾನು ವಿವರಣೆ ಕೊಟ್ಟಿದ್ದೀನಿ. ಸಾಮಾಜಿಕವಾಗಿ ಇರಬಹುದು, ಜಾತಿ ರಹಿತವಾದಂತ ಸಮುದಾಯ ಆಧಾರಿತ ಗ್ರಾಮೀಣ ವ್ಯವಸ್ಥೆ ಪುನರ್ನಿರ್ಮಿಸಲು ಪ್ರಯತ್ನಿಸಿದ್ರು. ಅಂದರೆ ಎಲ್ಲರೂ ಒಳಗೊಂಡಂತಹ ಒಂದೇನಾಗ್ಬೇಕು, ಸಮಾಜವನ್ನು ಸೃಷ್ಟಿಯಾಗಬೇಕು. ಒಬ್ರು ಹೊರಗಡೆ ಇರೋದು, ಅವ್ರಿಗೆ ಯಾವುದೇ ರೀತಿಯ ಸೌಲಭ್ಯ ದೊರಕದೇ ಆದ ರೀತಿ ಆಗಬಾರದು ಅನ್ನೋದಂತೂ ಸಮಾಜದ ಒಂದು ಕಲ್ಪನೆ ಇತ್ತು. ಆ ರೀತಿಯಾದಂತಹ ಸಮಾಜವನ್ನು ಅವ್ರು ಏನ್ ಮಾಡಿದ್ರು, ಕಟ್ಟಲಿಕ್ಕೆ ಒಂದು ಪ್ರಯತ್ನ ಪಟ್ರು. ಎದರ ಮೂಲಕ, ಸಂಪೂರ್ಣ ಕ್ರಾಂತಿಯ ಮೂಲಕ.
ಅದಾದ್ಮೇಲೆ ಏನಿದೆ, ಆರ್ಥಿಕ ಆಯಾಮ ಇದೆ. ಜಯಪ್ರಕಾಶ್ ಸಂಪೂರ್ಣ ಕ್ರಾಂತಿ ಆರ್ಥಿಕ ದೃಷ್ಟಿಕೋನ, ಆರ್ಥಿಕತೆ ವಿಕೇಂದ್ರೀಕರಣ ಗುರಿಯನ್ನು ಹೊಂದಿದ್ದರು. ಅಂದ್ರೆ ಡಿಸೆಂಟ್ರಲೈಸ್ ಇರಬೇಕು. ಸೆಂಟ್ರಲೈಸ್ ಇದ್ದಾಗ ಏನಾಗುತ್ತೆ, ಅದು ಪ್ರತಿಯೊಬ್ಬ ವ್ಯಕ್ತಿಗೆ ಸೌಲಭ್ಯ ಸಿಗೋದು ಕಷ್ಟ ಆಗುತ್ತೆ. ಅಂದ್ರೆ ನಮ್ಮ ಆಡಳಿತವನ್ನು ನಾವೇ ನೋಡ್ಕೊಳ್ಳೋದು. ತಾಲೂಕ್ ಪಂಚಾಯತಿಯಲ್ಲಿರ್ಬೋದು, ಗ್ರಾಮ ಪಂಚಾಯತಿಯಲ್ಲಿರ್ಬೋದು, ಅವ್ರಿಗೆ ಏನಾಗುತ್ತೆ, ಅವ್ರದೇ ಆದಂತಹ ಒಂದು ಫಂಡ್ಸ್ ಇರುತ್ತೆ. ತಮಗೆ ಏನು ಬೇಕು ಬೇಡ ಅನ್ನೋದನ್ನ ಅವ್ರೇನ್ ಮಾಡ್ತಾರೆ, ನಿರ್ಧಾರವನ್ನ ಮಾಡ್ತಾರೆ. ಅದೇ ರೀತಿಯಾದಂತಹ ಒಂದು ಕೈಗಾರಿಕೆಗಳು ಕೃಷಿ ಮೇಲೆ ಕೇಂದ್ರೀಕರಿಸಿತ್ತು. ಹೌದಾ? ಈ ರೀತಿ ಭೂ ಮಾಲೀಕತ್ವವನ್ನು ಅಂದ್ರೆ ಯಾರು ಉಳುಮೆ ಮಾಡ್ತಾ ಇಲ್ಲ ಅವರಿಗೆ ಒಂದು ಭೂಮಿಯನ್ನ ನೀಡಬೇಕು. ಈ ರೀತಿಯಾದಂತಹ ಒಂದು ಆರ್ಥಿಕ ಬದಲಾವಣೆಗಳ ಎಲ್ಲಾಗಬೇಕು, ಸಮಾಜದಲ್ಲಿ ಆಗ್ಬೇಕು. ಅದೇ ರೀತಿಯಾಗಿ ರಾಜಕೀಯ ಆಯಾಮ, ರಾಜಕೀಯ ಆಯಾಮದ ಬಗ್ಗೆ ಕೂಡ ಅವ್ರು ಏನ್ ಮಾಡ್ತಾರೆ ಇಲ್ಲಿ, ಅಂದ್ರೆ ರಾಜಕೀಯವಾಗಿ ಹೇಗೆ ಬದಲಾವಣೆಗಳಾಗಬೇಕು ಇಲ್ಲಿ ತಿಳಿಸ್ಕೊಡ್ತಾರೆ ಅವರು. ಏನಂತ, ವಯಸ್ಕರ ಮತದಾನದ ಮೂಲಕ ಚುನಾಯಿತರಾದ ಗ್ರಾಮ ಪಂಚಾಯತ್ಗಳ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯ ಕಾರ್ಯಗಳನ್ನು ನಿರ್ವಹಿಸುವ ಜೊತೆಗೆ ಸ್ಥಳೀಯ ಆದಾಯ ಸಂಪನ್ಮೂಲಗಳ ಮೇಲೆ ನಿಯಂತ್ರಣ ಹೊಂದಿರುವ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಹೊಂದಿರುವ ಭಾಗವಹಿಸುವ ಪ್ರಜಾಪ್ರಭುತ್ವವನ್ನು, ಅಂದರೆ ಆ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್, ಅದು ಎಲ್ಲ ಏನಿರ್ಬೇಕು, ಅವರದೇ ಆದಂತಹ ಒಂದು ಅಧಿಕಾರ ಇರಬೇಕು, ಸ್ವಾಯತ್ತತೆ ಇರಬೇಕು ಅನ್ನೋದನ್ನ ಅವ್ರೇನ್ ಮಾಡ್ತಾರೆ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಬರ್ತಾರೆ. ಆಮೇಲೆ ಸಾಂಸ್ಕೃತಿಕ ಆಯಾಮ, ಕೆಲವೊಂದು ನಾವು ಪಾಶ್ಚಿಮಾತ್ಯಕರಣದಿಂದ ಏನಾಗಿದೆ, ಕೆಲವೊಂದು ಸಂಸ್ಕೃತಿಯಲ್ಲಿ ಕೆಲವೊಂದು ಬೇರೆ ಬೇರೆ ರೀತಿಯಾದಂತಹ ಒಂದು ಏನು ರೀತಿ ರಿವಾಜ್ ಅಂತ ನಾವೇನ್ ಕರಿತೇವೆ ಅದು ಬರ್ತಾ ಬಂತು. ಆ ಸಂಸ್ಕೃತಿಯಲ್ಲಿ ಏನಾಗ್ಬೇಕು, ಕೆಲವೊಂದು ಬದಲಾವಣೆಗಳಾಗಬೇಕು. ಇಲ್ಲಿ ಹೇಳ್ತಾರೆ ಅವರು, ಎಲ್ಲಿ ನಡವಳಿಕೆ ಒಬ್ಬ ವ್ಯಕ್ತಿಯ ವರ್ತನೆ ಮತ್ತು ನಡವಳಿಕೆಗಳಲ್ಲಿ ಏನಾಗ್ಬೇಕು, ಇವಾಗ ಬದಲಾವಣೆಗಳಾಗ್ಬೇಕು ಅಂತ ಹೇಳ್ತಾರೆ. ಅವಾಗ ಮಾತ್ರ ಏನಾಗುತ್ತೆ, ಸರ್ಕಾರ ಏನೇ ಕ್ರಮ ತಗೊಂಡ್ರು ಕೂಡ ಅದಕ್ಕೊಂದು ಅರ್ಥ ಸಿಗುತ್ತೆ. ಅದಾದ ಮೇಲೆ ಸೈದ್ಧಾಂತಿಕವಾಗಿ, ಶೈಕ್ಷಣಿಕವಾಗಿ, ಅಂದ್ರೆ ಪ್ರತಿಯೊಬ್ಬರಿಗೂ ಏನಾಗಬೇಕು, ಇವಾಗ ಶಿಕ್ಷಣ ಸಿಗಬೇಕಂತ ಹೇಳ್ತಾರೆ. ನಾವು ಓದ್ತೀವಿ, ಏನಂತ ಓದ್ತೀವಿ, ರೈಟ್ ಟು ಎಜುಕೇಶನ್ ಅಂತ ಓದ್ತೀವಿ. 14 ವರ್ಷದವರೆಗೂ ಏನಾಗ್ಬೇಕು, ಎಲ್ಲರಿಗೂ ಫ್ರೀ ಅಂಡ್ ಕಂಪಲ್ಸರಿ ಒಂದು ಎಜುಕೇಶನ್ ಸಿಗಬೇಕಂತ. ಅದನ್ನೇ ಅವ್ರು ಏನ್ ಮಾಡಿದ್ರೆ, ಶೈಕ್ಷಣಿಕವಾಗಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗಬೇಕು, ಅವಾಗ ಮಾತ್ರ ಏನಾಗುತ್ತೆ, ಒಂದು ಸಮಾಜದಲ್ಲಿ ಸಮಗ್ರವಾದಂತಹ ಒಂದು ಪರಿವರ್ತನೆ ಆಗತ್ತೆ ಅಂತ ಹೇಳ್ತಾ ಬರ್ತಾರೆ. ಅದಾದ ನಂತರ ಏನಿದೆ, ಈ ರೀತಿಯ ಇದಾದ ನಂತರ ನಾವೇನ್ ಮಾಡ್ತೀವಿ, ಅಷ್ಟಕ್ಕೆ ನಾವು ಮಾಡುವಾಗಿಲ್ಲ, ಅದನ್ನ ಉಪಸಂಹಾರ, ಅಂದ್ರೆ ಆ ಒಂದು ಸಂಪೂರ್ಣ ಕ್ರಾಂತಿ ಅವರ ಉದ್ದೇಶ ಏನಾಗಿತ್ತು ಅಂತ ಏನ್ ಮಾಡ್ತೀವಿ, ಅದರಿಂದ ಇಂಪ್ಯಾಕ್ಟ್ ಪರಿಣಾಮ ಯಾವ ರೀತಿಯಾಗಿ ಬೀರ್ತು ಅಂತ ಹೇಳ್ಬಿಟ್ಟು ಏನ್ ಮಾಡಿ ಪಾಸಿಟಿವ್ ಆಗಿ ಎಂಡ್ ಮಾಡಿದ್ರೆ ಏನಾಗುತ್ತೆ, ಮುಗಿದೋಗುತ್ತೆ. ಇನ್ ಕೇಸ್ ಇದು 15 ಮಾರ್ಕ್ಸ್ ಕೇಳಿದ್ದಾರೆ, 10 ಮಾರ್ಕ್ಸ್ ಕೇಳಿದಾಗ ಯಾವ ರೀತಿಯಾಗಿ ಕನ್ಸಲ್ಟ್ ಮಾಡ್ಬೇಕು ಅನ್ನೋದನ್ನು ಗೊತ್ತಿರ್ಬೇಕು ತಾನೇ. ಅಂದ್ರೆ ನಾನ್ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ, ಅವ್ರಿಗೆ ಎಷ್ಟೇ ಮಾರ್ಕ್ಸ್ ಕ್ವಶನ್ ಕೇಳಿ ತೊಂದರೆ ಇಲ್ಲ, ಬರೆಯುವಂತಹ ವಿಷಯ ಏನಿದೆ ಈ ಪುಸ್ತಕದಲ್ಲಿ ಸಿಗುತ್ತೆ. ಅದಾದ್ಮೇಲೆ ಗ್ರಾಮ ಸ್ವರಾಜ್ ಅಂತ ನೋಡ್ತೀರಾ ನೀವು, ಗ್ರಾಮ ಸ್ವರಾಜ್, ಭೂದಾನ ಚಳವಳಿ ಅಂತ ಒಂದು ಟಾಪಿಕ್ ಇದೆ 2ನೇ ಯೂನಿಟ್ ಅಲ್ಲಿ. ಪ್ರತಿ ಒಂದು ಸಬ್ ಟಾಪಿಕ್ ಮೇಲೆ ಏನಾಗುತ್ತೆ, ನಿಮಗೆ ಇಲ್ಲಿ ಪ್ರಶ್ನೆ ಮೇಲೆ ಆ ಪ್ರಶ್ನೆ ಏನೇ ಕೇಳಿ ವಿಷಯದ ಕೊರತೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಏನು ವಿಶಿಷ್ಟತೆ ಈ ಒಂದು ಪುಸ್ತಕ. ಇನ್ನೊಂದು ನಾವು ಪ್ರಶ್ನೆಯನ್ನು ನೋಡೋದಾದ್ರೆ, ಲಾಸ್ಟ್ ಇಯರ್ ಅಂದ್ರೆ 2021 ನಲ್ಲಿ ಕೂಡ ಏನಾಗಿತ್ತು, ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಏನಂತ ಕೇಳಿದರೆ, ಖಗೋಳಶಾಸ್ತ್ರಕ್ಕೆ ಭಾರತದ ಕೊಡುಗೆ ಏನಂತ ಕೇಳಿದ್ದಾರೆ. ಹೌದಾ? ಎಷ್ಟು ಮಾರ್ಕ್ಸ್ ಕೇಳಿದ್ರು, 15 ಮಾರ್ಕ್ಸ್ ಕೇಳಿದ್ದಾರೆ. ಆಸ್ಟ್ರೋನಾಮಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ನೀವೇನ್ ಮಾಡ್ಬೋದು, ಸುಮ್ಮನೆ ನಾವೇನ್ ಮಾಡ್ತೀವಿ, ಆಸ್ಟ್ರೋನಾಮಿ ಆರ್ಯಭಟ್ಟ ಬುಕ್ ಬರೆದ್ರು, ವರಹಾಮಿಯರ ಬುಕ್ ಇದನ್ನ ಬರಿತೀವಿ. ಆದ್ರೆ ಆರ್ಯಭಟ್ಟ ಆ ಒಂದು ಪುಸ್ತಕದಲ್ಲಿ ಏನ್ ಹೇಳಿದ್ದಾರೆ ಖಗೋಳಶಾಸ್ತ್ರದ ಬಗ್ಗೆ, ವರಹಾಮಿಯರ ಏನ್ ಹೇಳಿದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ಮಾತ್ರ ಏನಾಗುತ್ತೆ, ನಿಮಗೆ ಮಾರ್ಕ್ಸ್ ಬರುತ್ತೆ. ಹೌದಾ? ಇಲ್ಲಿ ಈ ಪಾಯಿಂಟ್ ಅನ್ನು ನೀವು ಇದನ್ನೇನ್ ಮಾಡ್ಬೋದು, ಇಂಟ್ರೊಡಕ್ಷನ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಖಗೋಳಶಾಸ್ತ್ರ ಮೂಲ ಏನಾಗಿದೆ, ನಮಗೆ ಸಂಪೂರ್ಣವಾಗಿ ತಿಳಿದಿಲ್ಲ. ಅದು ಶಿಲಾಯುಗದಲ್ಲಿ ಏನಾಗಿದೆ, ಚಂದ್ರನ ಹಂತಗಳನ್ನು ಗುರುತಿಸುವ ಕಟ್ಟಿಗೆ ತಯಾರಿಸ ಕ್ಯಾಲೆಂಡರ್ ಬಳಸಲಾಗುತ್ತಿತ್ತು. ಅಂದರೆ ಶಿಲಾಯುಗದಿಂದನೇ ಏನಾಗಿದೆ, ನಮ್ದು ಯಾವ ರೀತಿಯಾದಂತ ಖಗೋಳಶಾಸ್ತ್ರದ ಒಂದು ಡೆವಲಪ್ಮೆಂಟ್ ಆಯ್ತು, ಅಭಿವೃದ್ಧಿ ಆಯ್ತು. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನಮಗೆ ಶಿಲಾಯುಗದಿಂದನೇ ಸ್ಟಾರ್ಟ್ ಆಗ್ತಾ ಬರುತ್ತೆ. ಆದ ನಂತರ ಏನಾಗುತ್ತೆ, ಋಗ್ವೇದದಲ್ಲಿ ನಾವ್ ಏನ್ ಮಾಡ್ತೀವಿ, ಬರಿತಾ ಬಂದ್ವಿ. ಆ ಋಗ್ವೇದದಿಂದ ಕೂಡ ನೀವೇನ್ ಮಾಡ್ಬೋದು, ಇಲ್ಲಿ ಎಕ್ಸಾಂಪಲ್ ಕೊಡ್ಬೋದು. ಋಗ್ವೇದದಲ್ಲಿ ಏನ್ ಹೇಳಿದ್ದಾರೆ, ಋಗ್ವೇದದ ಪ್ರಕಾರ ಭಾರತವೇ ಒಂದು ವರ್ಷವನ್ನ 360 ದಿನಗಳಾಗಿ ವಿಂಗಡಣೆ ಮಾಡಿದ್ರು, 12 ತಿಂಗಳುಗಳಾಗಿ ಅದನ್ನ ಮತ್ತೆ ಪುನರ್ ವಿಂಗಡಣೆ ಮಾಡಿದ್ರು. ಆ ಋಗ್ವೇದದಲ್ಲಿ ನಮಗೆ ಖಗೋಳಶಾಸ್ತ್ರದ ಬಗ್ಗೆ ಇದೆ ಅಂತ ಗೊತ್ತಿದೆ, ಆದ್ರೆ ಆ ಋಗ್ವೇದದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದು ಬೇಕಲ್ಲ. ಈ ರೀತಿಯಾದಂತಹ ಒಂದು ಕಾಂಕ್ರೀಟ್ ಪಾಯಿಂಟ್ಸ್ ನ ಬರೆದಾಗ ಮಾತ್ರ ಏನಾಗುತ್ತೆ, ನಮ್ಗೆ ಮಾರ್ಕ್ಸ್ ಬರ್ಲಿಕ್ಕೆ ಸಾಧ್ಯ. ಅದಾದ ನಂತರ ಏನಿದೆ, ಮತ್ತೆ ಆರ್ಯಭಟ್ಟದಲ್ಲಿ ಏನ್ ಮಾಡಿದ್ದಾರೆ, ಇವಾಗ ಆರ್ಯಭಟ್ಟ ತಮ್ಮ ಒಂದು ಪುಸ್ತಕದಲ್ಲಿ ಎದ್ರ ಬಗ್ಗೆ ಹೇಳ್ತಾ ಬರ್ತಾರೆ,
ಚಂದ್ರ ಮತ್ತು ಸೂರ್ಯ ಗ್ರಹಣಗಳು ಏನಕ್ಕಾಗತ್ತೆ ಅನ್ನೋದು ಎಲ್ಲಿ ಹೇಳಿದ್ದಾರೆ ಅವರು? ಆರ್ಯಭಟ್ಟದಲ್ಲಿ ಹೇಳಿದ್ದಾರೆ. ಅಂದ್ರೆ ಆರ್ಯಭಟ್ಟ ಬರೆದಿದ್ದಾರೆ ಅಂತ ಗೊತ್ತು, ಆದ್ರೆ ಆ ಒಂದು ಆರ್ಯಭಟ್ಯದಲ್ಲಿ ಏನು ವಿಷಯ ಇದೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು ತಾನೆ. ಅದಾದ ನಂತರ ಯಾರು ವರಹಮಿಹಿರರು ಏನ್ ಹೇಳಿದ್ದಾರೆ, ಯಾವ ಒಂದು ಸಿದ್ಧಾಂತವನ್ನ ನೀಡಿದ್ದಾರೆ ಅನ್ನೋದನ್ನು ಬೇಕು ತಾನೆ. ಈ ರೀತಿಯಾದಂತ ಆನ್ಸರ್ಸ್ ಬರ್ದಾಗ ಅಂದ್ರೆ ನಿಮ್ದು ಫ್ಯಾಕ್ಟ್ಸ್ ಕೊಡ್ಬೇಕಲ್ಲಿ, ದತ್ತಾಂಶವನ್ನ ನೀಡಿದಾಗ ಮಾತ್ರ ಏನಾಗುತ್ತೆ, ಮಾರ್ಕ್ಸ್ ಬರುತ್ತೆ. ಹೌದಲ್ವ? ಇವಾಗ ಆಸ್ಟ್ರೋನಮಿ ಬಗ್ಗೆ ಕೇಳಿದ್ರು. ಈ ವರ್ಷ ಅಂದ್ರೆ ಇವಾಗ ಏನ್ ಮೇನ್ಸ್ ಇದೆ ಅಲ್ಲ, ಮೇ ಇಂದ ಸ್ಟಾರ್ಟ್ ಆಗತ್ತಾ, ಅಲ್ಲಿ ಅವ್ರು ಏನ್ ಮಾಡ್ಬೋದು, ನಿಮಗೆ ಭೌತಶಾಸ್ತ್ರದ ಬಗ್ಗೆ ಕೇಳಬಹುದು, ಇಲ್ಲ ಸಸ್ಯಶಾಸ್ತ್ರ, ಜೀವಶಾಸ್ತ್ರ, ಬಾಟನಿ ಮತ್ತೆ ಜುವಾಲಜಿ ಅಂತ ಓದ್ತೀವಿ, ಮೆಟಲರ್ಜಿ ಅಂತ ಓದ್ತೀವಿ, ಶಿಪ್ ಬಿಲ್ಡಿಂಗ್ ಅಂತ ಓದ್ತೀವಿ, ಇಂಜಿನಿಯರಿಂಗ್ ಅಂತ ಓದ್ತೀವಿ. ಹೌದಲ್ಲ? ಅದ್ರ ಮೇಲೆ ಪ್ರಶ್ನೆ ಬರಬಹುದು ಪ್ರತಿ ಒಂದು ಸಬ್ ಟಾಪಿಕ್ ಮೇಲೆ. ಇಲ್ಲಿ ಕೂಡ ನೋಡಿ ನೀವು ಭೌತಶಾಸ್ತ್ರದ ಮೇಲೆ ಏನಾಗಿದೆ, ಯಾರ್ಯಾರು ಏನೇನ್ ಹೇಳಿದ್ದಾರೆ, ಯಾವಾಗಿಂದ ಸ್ಟಾರ್ಟ್ ಆಗಿದೆ. ಕ್ರಿಸ್ತ ಪೂರ್ವ 1000 ಭಾರತೀಯ ಭೌತಿಕ ಜಗತ್ತನ್ನು 4 ಅಂಶಗಳಾಗಿ ವರ್ಗೀಕರಿಸಿದ್ದರು. ಯಾವಾಗ? ಕ್ರಿಸ್ತ ಪೂರ್ವ 1000 ವರ್ಷಗಳ ಹಿಂದೆನೇ ಏನಾಗಿದೆ, ನಮ್ಗೆ ಭೌತಶಾಸ್ತ್ರದ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. 4 ಅಂಶಗಳಾಗಿದ್ದು ಗುರುತಾಕ್ಷರ ಇರಬಹುದು, ವೈಶೇಷಿಕ ತತ್ವಶಾಸ್ತ್ರದಲ್ಲಿ ಭೌತಶಾಸ್ತ್ರ ಫಿಸಿಕ್ಸ್ ಬಗ್ಗೆ ಏನ್ ಹೇಳಿದ್ದಾರೆ, ಪ್ರತಿ ಒಂದು ಸಬ್ ಟಾಪಿಕ್ ಮೇಲೆ ವಿತ್ ಫ್ಯಾಕ್ಟ್ಸ್ ಆನ್ಸರ್ ಫಾರ್ಮೆಟ್ ಅಲ್ಲಿ ಪಾಯಿಂಟ್ ವೈಸ್ ಸಿಕ್ಬಿಡುತ್ತೆ ನಿಮಗೆ. ಇದು ಅದೇ ಏನು ಈ ಒಂದು ಪುಸ್ತಕದ ಒಂದು ವೈಶಿಷ್ಟ್ಯತೆ ಆಗಿದೆ. ಇದು ಯಾಕೆ ನಾವು ತಗೊಂಡ್ಬಂದ್ವಿ, ಯಾವುದೇ ವಿಷಯದ ಕೊರತೆ, ಅದು ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಇಲ್ಲ ಕನ್ನಡ ಮೀಡಿಯಂ ಇರ್ಬೋದು, ಯಾವ್ರಿಗೆ ಯಾವುದೇ ರೀತಿಯ ಒಂದು ವಿಷಯದ ಕೊರತೆ ಇರಬಾರ್ದು ಅನ್ನೋದಕ್ಕೋಸ್ಕರ ಏನ್ ಮಾಡಿದೀವಿ, ನಿಮ್ಗೆ ಈ ಒಂದು ಪುಸ್ತಕಗಳನ್ನು ತಗೊಂಡ್ಬಂದ್ವಿ. ಇದು ಏನೋ ಓನ್ಲಿ ಕರ್ನಾಟಕ ಹಿಸ್ಟ್ರಿ ಅಂತ ಮಾತ್ರ ಇಲ್ಲ, ಕಂಪ್ಲೀಟ್ ನಿಮ್ಗೆ ಏನಿದೆ 6 ಯೂನಿಟ್ಸ್ ಅಂತ ಏನಿದಾವಲ್ಲ, ಪೇಪರ್ 1 ಸೆಕ್ಷನ್ 1 ಅಲ್ಲಿ ಕಂಪ್ಲೀಟ್ 6 ಯೂನಿಟ್ಸ್ ಏನಾಗಿದೆ ನಿಮ್ಗೆ ಇಲ್ಲಿ ಸಿಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ಕೂಡ ಇವಾಗ ಮತ್ತೆ ಏನಾಗ್ತಾ ಇದೆ, ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಅಂತ ಕೂಡ ಏನ್ ಮಾಡ್ತಾ ಇದ್ದಾರೆ ಆಚಾರ್ಯ ಸಂಸ್ಥೆಯವರು, ಸಂಕಲ್ಪ 2.2 ಅಂತ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರಲಿ ಆಚಾರ್ಯ ಸಂಸ್ಥೆಗೆ ಭೇಟಿಯನ್ನ ನೀಡಬಹುದು, ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೊಂದು ಸುವರ್ಣ ಅವಕಾಶ, 384 ಪೋಸ್ಟ್ ಇದಾವೆ, ಇದೊಂದು ಸುವರ್ಣ ಅವಕಾಶ. ಹೀಗಾಗಿ ನಿಮ್ಮ ಜೊತೆಗೆ ನಾವಿರ್ತೀವಿ. ಓಕೆ.